Good morning, students. Welcome to the Aryabhatta PU Science College. Now, we are going to study the fourth period of this third chapter, motion in a straight line. Fourth period ನಾವು ವೆಲಾಸಿಟಿ ಸ್ಪೀಡ್ ಬಗ್ಗೆ ತಿಳ್ಕೊಂಡಿದ್ವಿ. ವೆಲಾಸಿಟಿ ಅಂದರೆ ಏನು, ಸ್ಪೀಡ್ ಅಂದರೆ ಏನು, ಸ್ಪೀಡ್ is the rate of change of position, ವೆಲಾಸಿಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟು, ಇದು ಸ್ಕೇಲರು, ಅದು ವೆಕ್ಟರ್ ಕ್ವಾಂಟಿಟಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಈಗ ಆಕ್ಸಿಲರೇಷನ್ ಅಂದರೆ ಆಕ್ಸಿಲರೇಟರ್, ಈ ಬೈಕ್ನಲ್ಲೆಲ್ಲ ಉಪಯೋಗಿಸಿರ್ತೀವಿ. ಇದನ್ನು ಸ್ಪೀಡ್ ಜಾಸ್ತಿ ಮಾಡೋಕ್ಕೆ ಆಕ್ಸಿಲರೇಟರ್ ಉಪಯೋಗಿಸ್ತಾರೆ. ಆಕ್ಸಿಲರೇಟರ್ ಅಂದರೆ ಏನು, ಈಗ ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಿರ್ತೀರಾ ವೆಹಿಕಲಲ್ಲಿ, ಅದನ್ನು ಇನ್ನೂ ವೇಗನ ಇನ್ನೂ ಜಾಸ್ತಿ ಮಾಡಬೇಕು, ಆ ಸ್ಪೀಡನ್ನು ಇನ್ನೂ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆಕ್ಸಿಲರೇಟರ್ ಕೊಡ್ತೀರಾ. ಆಕ್ಸಿಲರೇಟರ್ ಅಂದರೆ ವೆಲಾಸಿಟಿನ ಜಾಸ್ತಿ ಮಾಡೋದು. ಯಾವುದೋ ಒಂದು ಸ್ಪೀಡು, ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್, ಯಾವುದೋ ಒಂದು ಸ್ಪೀಡಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಈಗ ಅದರದ್ದು ವೆಲಾಸಿಟಿನ ಜಾಸ್ತಿ ಮಾಡೋದಕ್ಕೆ ನಾವು ಆಕ್ಸಿಲರೇಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ಹೋದಲ್ಲಿ ಸ್ಪೀಡಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ನು, ವೆಲಾಸಿಟಿನಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟು, ಇದರಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ಆಕ್ಸಿಲರೇಟರ್ ಅಂದರೆ ಏನು, ಆಕ್ಸಿಲರೇಟ್ ಮಾಡೋದು. ಗೊತ್ತಾಯ್ತಾ? ರೈಸ್ ಮಾಡೋದು, ಈ ಸ್ಪೀಡನ್ನು ರೈಸ್ ಮಾಡೋದು. ಗೊತ್ತಾಯ್ತಾ? ಅದಕ್ಕೆ ಆಪೋಸಿಟ್ ವರ್ಡ್ ಇದೆ ರಿಟಾರ್ಡೇಷನ್ ಅಂತ. ರಿಟಾರ್ಡೇಷನ್ ಅಂದರೆ ಅದಕ್ಕೆ ವೆಲಾಸಿಟಿನ ಕಡಿಮೆ ಮಾಡೋದು, ರಿಟಾರ್ಡೇಷನ್. ಗೊತ್ತಾಯ್ತಾ? ಆ ರೀತಿ ಇರುತ್ತೆ. ಹಾಗೆ ವೆಲಾಸಿಟಿನ ರೈಸ್ ಮಾಡೋದಕ್ಕೆ ನಾವು ಆಕ್ಸಿಲರೇಷನ್ ಅಂತೀವಿ. ಅದೇ ರೀತಿ ವೆಲಾಸಿಟಿ ಕಡಿಮೆ ಮಾಡೋದಕ್ಕೆ ಆಪೋಸಿಟ್ ವರ್ಡ್ ರಿಟಾರ್ಡೇಷನ್ ಅಂತ ಕರಿತೀವಿ. ಮತ್ತು ಅದೇನು ಶಾರ್ಟ್ ಆಗಿದೆ ಅಷ್ಟೇ ಅದು. ಸೊ ಡಿಫೈನ್ ಆಕ್ಸಿಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ಟೈಮ್. ರೇಟ್ ಅಂದರೆ ಯಾವಾಗ ಅನಿಸುತ್ತೆ, ಡಿವೈಡೆಡ್ ಬೈ ಟೈಮ್. ಸೊ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ವೆಲಾಸಿಟಿ ಬೈ ಟೈಮ್. ಎ ಈಸ್ ಈಕ್ವಲ್ ಟು ವಿ ಬೈ ಟಿ. ಆಕ್ಸಿಲರೇಷನ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. SI ಯೂನಿಟ್ ಆಫ್ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್. ನೋಡಿರಿ, ವೆಲಾಸಿಟಿ ಅಂದರೆ ಮೀಟರ್ ಪರ್ ಸೆಕೆಂಡು, ಅದಕ್ಕೆ ಪರ್ ಸೆಕೆಂಡ್ ಟೈಮು ಅಂದರೆ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯಿತು. ಗೊತ್ತಾಯ್ತಾ? ಸೊ ಡಿಫೈನ್ ಆಕ್ಸಿಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. So acceleration is equal to velocity by time. So A is equal to V by T. And acceleration is a vector quantity. SI unit of acceleration is equal to meter per second square. ಹೋಗ್ತಾ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ, ನಾವು ಆಕ್ಸಿಲರೇಟ್ ಕೊಡ್ತೀವಿ. ಅದೇನಾದ್ರು ಹೋಗ್ತಾ ಸ್ಪೀಡ್ ಕಡಿಮೆ ಮಾಡಬೇಕು, ನಾವು ಆಕ್ಸಿಲರೇಷನನ್ನು ಕಡಿಮೆ ಕೊಡ್ತೀವಿ. ಕೊಟ್ಟ ತಕ್ಷಣ ಅದು ರಿಟಾರ್ಡೇಷನ್ ಆಗುತ್ತೆ, ಅಂದರೆ ಅದು ಹೋಗ್ತಾ ಡೌನ್ ಆಗ್ತಾ ಹೋಗುತ್ತೆ ಸ್ಪೀಡು. SI unit of acceleration is equal to meter per second square. ನೆಕ್ಸ್ಟ್ ಡಿಫೈನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಸೇಮ್ ಅದೇ ರೀತಿ ವೆಲಾಸಿಟಿಲಿ ಇತ್ತಲ್ಲ, ಇಫ್ ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಚೇಂಜಸ್ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ದೆನ್ ಇಟ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದರೆ ವೆಲಾಸಿಟಿ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಚೇಂಜಸ್ ಆಗ್ತಿರುತ್ತೆ, ಅದಕ್ಕೆ ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರೀತಾರೆ. If the velocity of an object changes equal amount in equal intervals of time, then it is called uniform acceleration. Define variable acceleration. Same speed alli velocity itala same ade. If the velocity of an object changes unequal amount in equal intervals of time, then it is called variable acceleration. If the velocity of an object changes unequal amount in equal intervals of time, then it is called variable acceleration. Next, average acceleration. Same ade. Average acceleration is the total change in velocity by total time taken. Average acceleration is the total change in velocity by total time taken. Average acceleration is equal to change in velocity by total time taken. Sorry. Next, define instantaneous acceleration. Same ಅದೇ ವೆಲಾಸಿಟಿಲಿ ಇತ್ತಲ್ಲ ಅದರಲ್ಲೇ. The acceleration of an object at any instant of time is called instantaneous acceleration. The acceleration of an object
at any instant of time is called instantaneous acceleration. Instantaneous acceleration is equal to dv by dt. ಅದು dx by dt ಇತ್ತು ಇದರಲ್ಲಿ dv by dt. ಆಯಿತಾ? ಇಷ್ಟನ್ನು ನೀವು ಸ್ಪೀಡು, ವೆಲಾಸಿಟಿ, ಆಕ್ಸಲರೇಷನ್ ಮೂರನ್ನು ಸತ ನೀವು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಅದಕ್ಕೆ ಸ್ಪೀಡ್, ವೆಲಾಸಿಟಿ ಅದು ಮೂರು. ಇನ್ನೊಂದು ರಿಟಾರ್ಡೇಷನ್ ಅಂತ ಬರುತ್ತೆ. ಡಿಕ್ರೀಸ್ ಇನ್ ವೆಲಾಸಿಟಿ ಈಸ್ ಕಾಲ್ಡ್ ರಿಟಾರ್ಡೇಷನ್ ಅಥವಾ ನೆಗೆಟಿವ್ ಆಕ್ಸಲರೇಷನ್. ಅದು ಆಮೇಲೆ ಬರೆಸ್ತೀನಿ. ಡಿಫೈನ್ಸ್ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್. ದ ಆಕ್ಸಲರೇಷನ್ ಆಫ್ ಎನ್ ಆಬ್ಜೆಕ್ಟ್ at any instant of time is called instantaneous acceleration. Instantaneous acceleration is equal to dv by dt. Write the difference between speed and velocity. ಅದ್ರದ್ದು ಈ ಎರಡು ಕ್ವಶನ್ ಬರ್ತಾವೆ ಅದರಲ್ಲಿ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಅದನ್ನು ಚೆನ್ನಾಗಿ ಕಲ್ತ್ಕೊಬೇಕು. ಸೊ ಸ್ಪೀಡ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ವೆಲಾಸಿಟಿ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ನಿಮಗೆ ಗೊತ್ತಿಲ್ಲ, ಹೋದ ಸ್ಪೀಡಲ್ಲಿ ಹೇಳಿದ್ನಲ್ಲ ಅದು. ಇದನ್ನು ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. It is a scalar quantity. Velocity is a vector quantity. It is never zero. It is never negative, but always positive. It may be zero, it may be positive, or it may be negative. Speed depends on the path length during the motion of an object. Velocity depends on the initial and final position during the motion of an object. ನಿಮಗೆ ಸ್ಪೀಡ್ಗೂ ವೆಲಾಸಿಟಿಗೂ, ಸ್ಪೀಡ್ ಅಂದರೆ ಏನು? ಡಿಸ್ಟೆನ್ಸ್ ಕವರ್ಡ್. ವೆಲಾಸಿಟಿ ಅಂದ್ರೇನು? ಅಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್, ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಇರೋದು, ಅದಕ್ಕೆ ವೆಲಾಸಿಟಿ. ನೋಡ್ರಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ಒಂದು ರೌಂಡಿಂಗ್ ಹೊಡಿತಿರುತ್ತೆ. ರೌಂಡಿಂಗ್ ಮಾಡಿ ವಾಪಸ್ ಇಲ್ಲಿಗೆ ಬರುತ್ತೆ. ಡಿಸ್ಟೆನ್ಸ್ ಟ್ರಾವಲ್ಡ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಟ್ರಾವಲ್ಡ್ ಇರುತ್ತೆ. ಪೈ ಅಂದರೆ 2πr. ಇದು ರೇಡಿಯಸ್. ಅದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ಡಿಸ್ಟೆನ್ಸ್ ಟ್ರಾವಲ್ಡ್ ಅಂದರೆ ಎಷ್ಟು? ಡಿಸ್ಟೆನ್ಸ್ ಡಿ ಇದು 2πr. ಅದೇ ಡಿಸ್ಪ್ಲೇಸ್ಮೆಂಟ್, ಗೊತ್ತಾಯ್ತಾ? ಇದು ಡಿಸ್ಪ್ಲೇಸ್ಮೆಂಟು, ಡಿಸ್ಟೆನ್ಸ್ ಟ್ರಾವಲ್ಡು 2πr. ಅದೇ ಡಿಸ್ಪ್ಲೇಸ್ಮೆಂಟು 0 ಆಗಿರುತ್ತೆ ಇದರಲ್ಲಿ. ಹಂಗಾಗಿ ನಿಮಗೆ ಅದ್ರ ಬಗ್ಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕು. ಹೋಗುತ್ತೆ ಇದಕ್ಕೆ ಡಿಸ್ಟೆನ್ಸು 2πr ಅಂದರೆ ಈಗ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಒಂದು ಆಬ್ಜೆಕ್ಟು ಇಲ್ಲಿಂದ ಹೋಗುತ್ತೆ, ಮೂವ್ ಆಗಿ ವಾಪಸ್ ಇಲ್ಲಿಗೆ ಬರುತ್ತೆ. ಅದು ಡಿಸ್ಟೆನ್ಸ್ ಟ್ರಾವಲ್ಡ್ 2πr. ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು 0. ಯಾಕಂದರೆ ನೋಡಿ, ಇಲ್ಲಿ ಇನಿಷಿಯಲ್ ಪಾಯಿಂಟ್ ಎಲ್ಲಿದೆ, ಫೈನಲ್ ಪಾಯಿಂಟಿಗೂ ಅಲ್ಲಿಗೆ ಬಂದುಬಿಟ್ಟಿದೆ. ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಆರ್ ಸೇಮ್. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಸೊ ಅದಕ್ಕೆ ನಾವು ಕರೆದಿರ್ತೀವಿ. ಆಯಿತಾ? ಸೊ ಇಟ್ ಈಸ್ ಎ ಸ್ಕೇಲ್ ಆನ್ ಇಟ್ ಈಸ್ ನೆವರ್ 0. ಡಿಸ್ಟೆನ್ಸ್ ಟ್ರಾವಲ್ಡ್ ಯಾವಾಗಲೂ 0 ಆಗಲ್ಲ. ಅದು ಎಷ್ಟು ಟ್ರ್ಯಾಕ್ ಮಾಡಿದೆಯೋ ಅಷ್ಟು 2πr ಅಷ್ಟು ವಾಪಸ್ ಬರುತ್ತೆ, ಇಲ್ಲಿಗೆ ಹೋಗುತ್ತೆ. ಅದೇ ಡಿಸ್ಪ್ಲೇಸ್ಮೆಂಟಿಗೆಲ್ಲ ಅದು 0 ಆಗಿರುತ್ತೆ. ಹಾಗೆ ಅದೇ ರೀತಿ ನೀವು ಇಲ್ಲಿಂದ ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಂದ ಮಾರ್ಕೆಟಿಗೆ ಹೋಗ್ತೀರಾ, ಮಾರ್ಕೆಟಿಂದ ಫಿಲಮ್ ಥಿಯೇಟ್ರಿಗೆ ಹೋಗ್ತೀರಾ, ವಾಪಸ್ ಮತ್ತೆ ಮನೆಗೆ ಬರ್ತೀರಾ. ಇಲ್ಲಿಂದ ಕಾಲೇಜಿಗೆ 1 ಕಿಲೋಮೀಟ್ರ್, ಕಾಲೇಜಿಂದ ಮಾರ್ಕೆಟಿಗೆ 1 ಕಿಲೋಮೀಟ್ರು, ಮಾರ್ಕೆಟಿಂದ ಬಸ್ ಸ್ಟ್ಯಾಂಡಿಗೆ ಫಿಲಮ್ ಥಿಯೇಟ್ರಿಗೆ 1 ಕಿಲೋಮೀಟ್ರು, ಫಿಲಮ್ ಥಿಯೇಟ್ರಿಂದ ಮನೆಗೆ 1 ಕಿಲೋಮೀಟ್ರು. ಟೋಟಲ್ 4 ಕಿಲೋಮೀಟ್ರು. ಡಿಸ್ಟೆನ್ಸ್ ಟ್ರಾವಲ್ಡ್ ಈಸ್ 4 ಕಿಲೋಮೀಟ್ರ್. ಅದೇ ಡಿಸ್ಪ್ಲೇಸ್ಮೆಂಟ್ 0. ಎಲ್ಲಿದೆಯೋ ಅಲ್ಲಿಗೆ ವಾಪಸ್ ಬಂದಿದ್ದೀರಾ, ಅದು ಡಿಸ್ಪ್ಲೇಸ್ಮೆಂಟ್ 0. ಗೊತ್ತಾಯ್ತಾ? ಹಾಗಾಗಿ ಇಟ್ ಈಸ್ ನೆವರ್ 0, ಇಟ್ ಈಸ್ ನೆವರ್ ನೆಗೆಟಿವ್, ಬಟ್ ಆಲ್ವೇಸ್ ಪಾಸಿಟಿವ್. ಇವಾಗಲೂ ಸಹ ಪಾಸಿಟಿವ್ನೇ ಇರುತ್ತೆ. ಇದು ಇಟ್ ಮೇ ಬಿ 0, ಇಟ್ ಮೇ ಬಿ ಪಾಸಿಟಿವ್, ಆರ್ ಇಟ್ ಮೇ ಬಿ ನೆಗೆಟಿವ್. ಇದು ಪಾಸಿಟಿವ್ ಆಗುತ್ತೆ, 0 ಆಗುತ್ತೆ, ನೆಗೆಟಿವ್ನೂ ಆಗಿರುತ್ತೆ. ನೆಗೆಟಿವ್ ಅಂದರೆ ಆಕ್ಸಲರೇಷನ್, ರಿಟಾರ್ಡೇಷನ್. ಅದಕ್ಕೆ ಅದಾದಮೇಲೆ ಬರುತ್ತೆ ನೆಗೆಟಿವ್. ಸ್ಪೀಡ್ ಡಿಪೆಂಡ್ಸ್ ಆನ್ ದ ಪಾತ್ ಲೆಂತ್ ಡ್ಯೂರಿಂಗ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಸ್ಪೀಡ್ ಯಾವಾಗಲೂ ಸಹ ಪಾತ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಲಾಸಿಟಿ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಡ್ಯೂರಿಂಗ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಈ ವೆಲಾಸಿಟಿ ಡಿಪೆಂಡ್ ಆಗುತ್ತೆ. ಅದನ್ನು ಇದು ಸ್ಪೀಡು, ವೆಲಾಸಿಟಿ ಎರಡನ್ನೂ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸ್ಪೀಡ್ ಈಸ್ ಎ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, ವೆಲಾಸಿಟಿ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. It is never 0, it is never negative, but always positive. It may be 0, it may be positive, or it may be negative. Speed depends on the path length during the motion of object.
velocity depends on the initial and final position during the motion of an object. So adu next idike distance and path ಎರಡಕ್ಕೂ difference between distance and path. ಸ್ಪೀಡ್ ಪಾತ್ ಲೆಂತ್ ಸೇಮ್ ಅದೇ ರೀತಿ ಇದಕ್ಕೂ ಒಳ್ಳೆ ಸಿಮಿಲರಿಟಿ ಇದೆ, ಅದಕ್ಕೆ ಎರಡು ಒಟ್ಟಿಗೆ ಬರ್ಸಿದ್ದೀನಿ ಡಿಫ್ರೆನ್ಸ್. ಡಿಸ್ಟೆನ್ಸು ಪಾತ್ ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಇದು ಪಾತ್ ಲೆಂತ್, ಇದು ಡಿಸ್ಪ್ಲೇಸ್ಮೆಂಟ್ ಅಂದರೆ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಇದು ಯಾವ ಸ್ಪೀಡಲ್ಲಿ ಡಿವೈಡೆಡ್ ಬೈ ಟೈಮ್ ಎರಡು ಸತ ಇದನ್ನ ಸ್ಪೀಡನ್ನು ಡಿಸ್ಟೆನ್ಸನ್ನು ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ಸ್ಪೀಡ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟನ್ನು ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ವೆಲಾಸಿಟಿ ಬರುತ್ತೆ. ಹೌದು, it is a scale. Total distance travelled by an object is called path length or distance. It is the shortest distance between initial and final position of the object. Adu displacement. It is a scalar quantity, it is a vector quantity. It is never zero, it is never negative, it is always positive. Nodri, it is never zero, never negative, always positive. Same with the speed alage. It may be zero, it may be negative, it may be positive. Distance depends on the path followed by an object. Displacement depends on the initial and final position of an object. So, ಇಷ್ಟನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಯ್ತಾ? ರೈಟ್ ಆಲ್ ದೀಸ್ ಎಲ್ಲದನ್ನು ಸಹ ನೋಟ್ಸಲ್ಲಿ ಬರ್ಕೊಂಡ್ರೆ. ಸೊ ನೆಕ್ಸ್ಟ್ ಈಸ್ ಮೆಮೊರಿ ಪಾರ್ಟ್. ಈಚ್ ಆನ್ಸರ್ಸ್ ಐ ಎಕ್ಸ್ಪ್ಲೈನ್. I am saying in 3 times. By seeing one time, without seeing another time, you have to write it in a rough. Okay. Next is memory part. Next is memorizing part. I am saying the each answers 3 times. You have to write it by seeing one time, without seeing another time in a rough. So you see, define acceleration. The rate of change of velocity of an object is called acceleration. The rate of change of velocity of an object is called acceleration. The rate of change of velocity of an object is called acceleration. Acceleration is equal to velocity by time. Acceleration is equal to velocity by time. Acceleration is equal to velocity by time. A is equal to v by t. A is equal to v by t. A is equal to v by t. Acceleration is a vector quantity. Acceleration is a vector quantity. Acceleration is a vector quantity. SI unit of acceleration is equal to meter per second square. SI unit of acceleration is equal to meter per second square. SI unit of acceleration is equal to meter per second square. Define uniform acceleration. It is the velocity, if the velocity of an object changes equal amount in equal intervals of time, then it is called uniform acceleration. If the velocity of an object changes equal amount in equal intervals of time, then it is called uniform acceleration. If the velocity of an object changes equal amount in equal intervals of time, then it is called uniform acceleration. Define variable acceleration. It is the velocity of an object changes unequal distance in equal intervals of time, then it is called variable acceleration. If the velocity of an object changes unequal amount in equal intervals of time, then it is called variable acceleration. If the velocity of an object changes unequal amount in equal intervals of time, then it is called variable acceleration. Define average acceleration. Average acceleration is the total change in velocity by total time taken. Average acceleration is the total change in velocity by total time taken. Average acceleration is the total change in velocity by total time taken. Average acceleration is equal to change in velocity by total time taken. Average acceleration is equal to change in velocity by total time taken. Average acceleration is equal to change in velocity by total time taken. Next, define instantaneous acceleration. The acceleration of an object at any instant of time is called an instantaneous acceleration.
The acceleration of an object at any instant of time is called instantaneous acceleration. The acceleration of an object at any instant of time is called instantaneous acceleration. Instantaneous acceleration is equal to dv by dt. Instantaneous acceleration is equal to dv by dt. Instantaneous acceleration is equal to dv by dt. Next, write the difference between speed and velocity. Speed is the rate of change of position. Velocity is the rate of change of displacement. Speed is the rate of change of position. Velocity is the rate of change of displacement. It is a scalar quantity. It is a vector quantity. It is a scalar quantity. It is a vector quantity. It is never zero. It is never negative, but always positive. It is never zero. It is never negative, but always positive. It may be zero. It may be positive. It may be negative. It may be zero. It may be positive. It may be negative. Speed depends on the path length during the motion of object. Speed depends on the path length during the motion of object. Velocity depends on the initial and final position during motion of object. Velocity depends on the initial and final position during motion of object. Write the difference between distance and displacement. The total distance travelled by an object is called path length. The total distance travelled by an object is called path length. It is the shortest distance between initial and final position of the object. It is the shortest distance between initial and final position of the object. It is a scalar quantity. It is a vector quantity. It is a scalar quantity. It is a vector quantity. It is never zero. It is never negative. It is always positive. It is never zero. It is never negative. It is always positive. It may be zero. It may be negative. It may be positive. It may be zero. It may be negative. It may be positive. Distance depends on the path followed by an object. Distance depends on the path followed by an object. Displacement depends on the initial and final position of an object. Displacement depends on the initial and final position of an object. So all these notes, all these you have to write it by seeing one time without seeing another time in a row. Okay, best of luck.